ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಏನು ಕಾಡು ತೋರಿಸ್ತಾ ಇದ್ದಾರೆ ಅಂತ ಅನ್ಕೊತಾ ಇರ್ತೀರಾ. ಅದೇನಿಲ್ಲ, ನಮ್ಮಮ್ಮ ಇದ್ದಾರಲ್ಲ, ಅವರು ಬ್ರಹ್ಮೇಸ್ವಾಮಿ ಮಾಲೆ ಹಾಕವ್ರೆ. ಬ್ರಹ್ಮೇಸ್ವಾಮಿ ಅಂದರೆ ವೀರ ಬ್ರಹ್ಮೇಂದ್ರ ಸ್ವಾಮಿ ಕಾಲಜ್ಞಾನ ಬರ್ದಿರೋ ಅಂಥವ್ರು. ಆಂಧ್ರ ಕಡೆ ಎಲ್ಲ ಗೊತ್ತು, ಕರ್ನಾಟಕದಲ್ಲಿ ಗೊತ್ತು ಕೆಲವ್ರಿಗೆ ಗೊತ್ತಿರೋದಿಲ್ಲ ಅಷ್ಟೇ. ವೀರ ಬ್ರಹ್ಮೇಂದ್ರ ಸ್ವಾಮಿ ಅಂತ ಕಾಲಜ್ಞಾನ ಬರ್ದಿರೋ ಅಂಥವ್ರವರು. ಅವ್ರು ಮಾಲೆ ಹಾಕವ್ರೆ ಅಮ್ಮ. ಮತ್ತು ಇನ್ನೂ ಸ್ವಲ್ಪ ಜನ ಒಂದು 10-15 ಜನ, 15ರಿಂದ ಒಂದು 20 ಜನ ಹಾಕೋರು, ಇನ್ನೂ ಹಾಕೋರಿದ್ದಾರೆ. ಅಷ್ಟು ಜನಕ್ಕೆ ಈಗ ಅಮ್ಮ ಅಡುಗೆ ಮಾಡಿಸ್ತೀನಿ ಅಂತ ಕೈ ಮುಕ್ಕೊಂಡಿದ್ರಂತೆ. ಹಾಗಾಗಿ ಈಗ ಅಡುಗೆ ಮಾಡಿಸ್ತಾ ಇದ್ದಾರೆ. ಅಡುಗೆ ಮಾಡಿಸೋದಂತಂದರೆ ನಾವೇ ಎಲ್ಲ ಮಾಡ್ತಾ ಇದ್ವಿ. ಅಮ್ಮ ಅವ್ರ ಸ್ವಾಮಿ ಅಮ್ಮ ಹೆಣ್ಮಕ್ಳು ಹಾಕ್ಬೋದಂದರೆ ಅದೇ ಏಜ್ ಆಗಿರುತ್ತಲ್ಲ ಅಂಥವ್ರು ಹಾಕ್ಬೋದು ಅಷ್ಟೇ ಮಾಲೆನ. ಹಾಗಾಗಿ ಎಲ್ಲರೂ ನಾವೇ ಅಡುಗೆ ಮಾಡ್ತಾ ಇದ್ವಿ. ನಮ್ಮ ಅಲ್ಲೇ ಕುಂತವ್ರಲ್ಲ, ಅವರೇ ಅಮ್ಮ ಸ್ವಾಮಿಯವರು. ಇಲ್ಲಿ ನಮ್ಮ ಅಕ್ಕ ಮತ್ತು ನಮ್ಮ ಅಕ್ಕನ ಮಕ್ಕಳು, ಭಾವ, ನಮ್ಮ ಯಜಮಾನ್ರು, ನಾನು ಎಲ್ಲ ಸೇರಿ ಅಡುಗೆ ಮಾಡ್ತಾ ಇದ್ವಿ. ಇನ್ನು ನಾವೇನು ಯಾರನ್ನೂ ಅಡುಗೆ ಭಟ್ರು ಅವ್ರನ್ನೇನು ಇಟ್ಟಿಲ್ಲ, ನಾವೇ ಅಡುಗೆ ಮಾಡ್ತಾ ಇರೋ ಅಂಥದ್ದು. ನೋಡ್ತಾ ಇರ್ಬೋದು, ಇವನು ನಮ್ಮ ಅಕ್ಕನ ಮಗ, ದೊಡ್ಡ ಮಗ. ಮತ್ತು ಇಲ್ಲೆಲ್ಲ ಈ ಥರ ಇದೆ ಕಾಡು. ಇದು ಊರಿಂದ 1-2-3 ಕಿಲೋಮೀಟರ್ ದೂರ. ಇಲ್ಲಿ ಶಿವಪ್ಪನ ದೇವಸ್ಥಾನ ಐತೆ. ಹಂಗೆ ಬ್ರಹ್ಮೇಸ್ವಾಮಿ ಫೋಟೋ ಇಟ್ಟು ಅಲ್ಲಿ ಕಳಸ ಇಟ್ಟು ಪೂಜೆ ಮಾಡ್ತಾರೆ. ನೋಡ್ತಾ ಇರ್ಬೋದು, ಇವರೇ ವೀರ ಬ್ರಹ್ಮೇಂದ್ರ ಸ್ವಾಮಿ ಕಾಲಜ್ಞಾನ ಬರ್ದಿರೋ ಅಂಥವ್ರು. ಶಿವಪ್ಪನ ದೇವಸ್ಥಾನದ ಹತ್ರ ಒಂದು ಸೈಡ್ಗೆ ಇಟ್ಟು ಕಳಸ ಇಟ್ಟು ಫೋಟೋ ಇಟ್ಟು ಇಲ್ಲೇ ಪೂಜೆ ಮಾಡ್ತಾರೆ. ಮತ್ತು ಇವರು ಮಧ್ಯಾಹ್ನ ಒಂದೇ ಟೈಮೇ ಊಟ ಮಾಡೋದು. ಮತ್ತು ಬೆಳಿಗ್ಗೆ ಸಾಯಂಕಾಲ ಮಧ್ಯಾಹ್ನ ಮಾತ್ರನೇ ಒಂದು ಟೈಮ್ ಊಟ ಮಾಡ್ತಾರೆ ಒಂದು ದಿನಕ್ಕೆ. ಹಾಗೆ ಎರಡು ಸಲ ಸ್ನಾನ ಮಾಡೋದು, ಬೆಳಿಗ್ಗೆ ಮತ್ತು ರಾತ್ರಿ 2 ಸಲ ಸ್ನಾನ ಮಾಡ್ತಾರೆ. ನೋಡ್ತಾ ಇರ್ಬೋದು, ಇದೇ ದೇವಸ್ಥಾನ, ಈಶ್ವರನ ದೇವಸ್ಥಾನ ಈ ಥರ ಇದೆ. ಬ್ರಹ್ಮೇಸ್ವಾಮಿ ನಿಮ್ಗೆಲ್ಲರಿಗೂ ಗೊತ್ತಿದ್ರೆ ಕಮೆಂಟ್ ಮಾಡಿ, ವೀರ ಬ್ರಹ್ಮೇಂದ್ರ ಸ್ವಾಮಿ ಅಂತ. ನೋಡ್ತಾ ಇರ್ಬೋದು, ಇನ್ನೆಲ್ಲ ಅಡುಗೆ ಎಲ್ಲ ಆಯ್ತೈತೆ. ಈಗ ಕೊನೆಯದಾಗಿ ಹಪ್ಳ ತೆಲ್ಸೋಣ ಅಂತ ನಮ್ಮ ಭಾವ ಇಲ್ಲೇ ಇದಾರಲ್ಲ, ನಮ್ಮ ಅಕ್ಕನ ಗಂಡ, ನಮ್ಮ ಭಾವ, ನಮ್ಮ ಅಕ್ಕ ಮತ್ತು ನಮ್ಮ ಅಕ್ಕನ ಗಂಡ ಅವರು ಎಲ್ಲ ಅಡುಗೆ ಮಾಡೋಕ್ಕೆ ಬರೋದಿಲ್ಲ ಅವ್ರಿಗೆ. ಆದರೂ ಸೌದೆ ನೀರು ಅದು ಇದು ಎಲ್ಪ್ ಮಾಡಿದ್ರು. ಮತ್ತು ಕೊನೆಯದಾಗಿ ನನ್ನ ಅಡುಗೆನೂ ಇಡ್ಲಿ ಒಂದು ಅಂತಂದ್ರು. ಕೊನೆಯದಾಗಿ ಹಪ್ಳ ತೇಲಿಸ್ತಾ ಇದ್ದಾರೆ. ಮತ್ತು ನಮ್ಮ ಯಜಮಾನ್ರು, ನಮ್ಮ ಭಾವ ಹಪ್ಳ ತೇಲಿಸ್ರಿ, ಇನ್ನೆಲ್ಲ ಅಡುಗೆ ಮುಗೀತು ಅಂತ. ನೋಡ್ತಾ ಇರ್ಬೋದು, ಪಾಯಸ ಮಾತ್ರ ನಾನೇ ಮಾಡಿದ್ದು. ಪಾಯಸನೂ ಕಡಲೆಕಾಳು ಪಲ್ಯ ನಾನು ಮಾಡಿದೆ. ಇನ್ನು ಎಲ್ಲ ಸೇರಿ ಮಾಡಿದ್ವಿ. ಎಲ್ಲ ಅಡುಗೆ ಎಲ್ಲ ರೆಡಿ ಆಯಿತು. ಪಾಯಸ ಮತ್ತು ಇದು ಮಾವಿನಕಾಯಿ ಚಿತ್ರಾನ್ನ ಇದು. ಮತ್ತು ಅನ್ನ, ಪಲ್ಯ, ಹಪ್ಳ, ಉಪ್ಪಿನಕಾಯಿ ಆ ಥರ. ಇನ್ನು ಸಾಂಬಾರು ಅಲ್ಲಿ ಕುದೀತಾ ಇತ್ತು. ಇಲ್ಲೆಲ್ಲ ದೇವಸ್ಥಾನದೊಳಗೆ ಎಲ್ಲ ತಂದಿಟ್ವಿ. ನೋಡ್ತಾ ಇರ್ಬೋದು, ಈಗ ಹೊರಗಡೆಯಿಂದ ನೋಡಿದ್ರೆ ದೇವಸ್ಥಾನ ಈ ಥರ ಕಾಣ್ತಾ ಇದೆ. ಚಿಕ್ಕ ಗುಡಿನೇ, ನೋಡಿ ಯಾವ ಥರ ಕಾಣ್ತಾ ಇದೆ ಅಂತ. ಈಶ್ವರನ ದೇವಸ್ಥಾನ ಇದು. ಆ ಕಡೆ ಎಲ್ಲ ಹೂವಿನ ಗಿಡಗಳು ತುಂಬ ಚೆನ್ನಾಗಿದೆ. ಇಲ್ಲೆಲ್ಲ ಕಾಡು. ನೋಡ್ತಾ ಇರ್ಬೋದು, ಇಲ್ಲಿ ಸಾರು ಬಿಸಿ ಆಗ್ತಾ ಇದೆ. ಅದು ಚೆನ್ನಾಗಿ ಕುದೀತಾ ಇದೆ. ತಣ್ಣಗಾದ್ಮೇಲೆ ದೇವಸ್ಥಾನದೊಳಕ್ಕೆ ಇಡ್ತಾರೆ. ಅಡುಗೆ ಎಲ್ಲ ಮುಗೀತು. ಇವರು 1 ಗಂಟೆಗೆ ಊಟ ಮಾಡೋದ್ರಿಂದ ಒಂದು 10 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ವಿ ಅಡುಗೆ ಮಾಡೋದಕ್ಕೆ. ಒಂದು 10 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ರೆ ಒಂದು 11-11:30ಗೆ ಅಡುಗೆ ಎಲ್ಲ ಆಗಿತ್ತು. ಮತ್ತು ಟೈಮ್ ಮೀರೋದ್ರೆ ಅವ್ರು ತಿನ್ನೋದಿಲ್ಲಂತೆ ಸ್ವಾಮಿಯವರು. ಟೈಮ್ 1 ಗಂಟೆ ದಾಟಿದ್ರೆ ಅವ್ರು ಊಟ ಮಾಡೋಂಗಿಲ್ಲ ಅಂತ. ಹಾಗಾಗಿ ಬೇಗ ಎಲ್ಲ ಮಾಡಿಬಿಟ್ವಿ. ಅಡುಗೆ ಮಾತ್ರ ತುಂಬ ಚೆನ್ನಾಗಾಗಿತ್ತು. ಒಂದು 11:45 ಮಾತ್ರ ಆಗಿತ್ತು. ಇನ್ನು ಅಡುಗೆ ಇಟ್ಬಿಟ್ಟು ಅವ್ರು 1 ಗಂಟೆಗೆ ಊಟ ಮಾಡ್ತಾರೆ ಅಂತಂದು ನಾವು ಎಲ್ಲ ನೋಡ್ಕೊಂಬರೋಣ ಹೊಲ ಎಲ್ಲ ಅಂತಂದು ನಾನು, ನಮ್ಮ ಅಕ್ಕ, ನಮ್ಮ ಮಕ್ಕಳು, ನಮ್ಮ ಯಜಮಾನ್ರು ಎಲ್ಲ ಹೋಗ್ತಾ ಇದ್ವಿ ಸುಮ್ಮನೆ ನೋಡ್ಕೊಂಬರೋಣ ಅಂತಂದು. ಗಾಳಿ ಚೆನ್ನಾಗಿತ್ತು, ತಣ್ಣಗೆ. ಹಾಗಾಗಿ ಹೋಗ್ತಾ ಇದ್ವಿ. ನಮ್ಮ ಅಕ್ಕನ ಮಗ ವೀಡಿಯೋ ಮಾಡ್ತಾ ಇದ್ದಾನೆ. ಎಲ್ಲ ಗಿಡಗಳು ಅದೆಲ್ಲ ತೋರಿಸ್ತಾ ಇದ್ದಾನೆ. ಇದು ಹಳ್ಳಿ ಆಗಿರೋದ್ರಿಂದ ತುಂಬ ಚೆನ್ನಾಗೈತೆ ಕಾಡೆಲ್ಲ. ಇಲ್ಲಿ ಬೆಟ್ಟಗಳು ಜಾಸ್ತಿ. ನಮ್ಮದು ವೈನಸ್ ಕೋಟೆ, ಪಾವಗಡ ಹತ್ರ ವೈನಸ್ ಕೋಟೆ. ಅಲ್ಲಿ ಅಚ್ಚಮ್ಮನಹಳ್ಳಿ ಅಂತ ಇದೆ. ಅಲ್ಲಿಂದ 1-2 ಕಿಲೋಮೀಟ್ರ್ ದೇವಸ್ಥಾನ. ಹಳ್ಳಿ ಆಗಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಗಿಡಗಳು, ಅಲ್ಲಿ ಗಾಳಿ, ವಾತಾವರಣ ತಣ್ಣಗೆ ಚೆನ್ನಾಗಿರುತ್ತೆ. ಹಾಗೆ ಬರೋಕ್ಕೆ ಹೋಗಿದ್ವಿ. ಇನ್ನು ಲೇಟ್, ಅವ್ರು 1 ಗಂಟೆಗೆ ಊಟ ಮಾಡ್ತಾರಲ್ಲ, ಹಂಗಾಗಿ ಎಲ್ಲ ಅಡ್ಡಾಡ್ಕೊಂಬರೋಣ ಅಂತಂದು ಎಲ್ಲರೂ ಹೊರಟಿದ್ವಿ. ನೋಡ್ತಾ ಇರ್ಬೋದು, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಆಪ್ಷನ್ ಕೊಡಿ. ಇನ್ನು ನಮ್ಮಮ್ಮ ಅವ್ರ ಮನೆ ವಿಡಿಯೋ ಮಾಡಿದ್ದೀನಿ. ಅದ್ರ ಗುಡಿಸ್ಲು ಅದೆಲ್ಲ ಬಿದ್ದೋಗಂಗಾಗಿದೆ. ವಿಡಿಯೋ ಮಾಡಿದ್ದೀನಿ, ಆದರೆ ಹಾಕಬಾರ್ದು ಅನ್ನೋ ಇದು. ಯಾರಾದರೂ ಕೆಟ್ಟದಾಗಿ ಏನಾದರೂ ಕಮೆಂಟ್ ಮಾಡ್ತಾರೆ, ಹಿಂಗೈತೆ ಮನೆ ಹಂಗೈತೆ ಅಂತ, ಯಾರಾದರೂ ಏನಾದರೂ ಅಂತಾರೇನೋ ಅಂತ ಸುಮ್ಮನಿದ್ದೀನಿ. ವಿಡಿಯೋ ಮಾಡಿಟ್ಟಿದ್ದೀನಿ, ಹಾಕೋಣ ಬೇಡ ಅಂತ.
ನೋಡ್ತಾ ಇರ್ಬೋದು. ಈಗ ಎಲ್ಲ ಸುತ್ತಾಡ್ಕೊಂಬಂದು ಇಲ್ಲಿ ಗಿಡ ಐತೆ, ಇಲ್ಲಿ ಹಸುಗಳೆಲ್ಲ ಇದ್ವು, ಇಲ್ಲಿ ಕುಂತಿದ್ವಿ. ಮತ್ತೆ ಊಟಕ್ಕೆ ಟೈಮ್ ಆಯಿತು, ಎಲ್ಲರೂ ಕೂತ್ಕೊಂಡ್ರು. ಮತ್ತೆ ಎಲ್ಲ ಬಡಿಸ್ತಾ ಇದ್ವಿ, ನಾನು ಮತ್ತು ನಮ್ಮ ಅಕ್ಕನ ಮಗಳು ಮತ್ತು ನಾನು, ನಮ್ಮ ಯಜಮಾನ್ರು, ಭಾವ ಎಲ್ಲ ಕುಂತಾರ ನೋಡು. ಇವರೇ ಬ್ರಹ್ಮಸ್ವಾಮಿ ಮಾಲೆ ಹಾಕಿರೋ ಅಂತಾರು. ಈ ಥರ ಬಟ್ಟೆ ಈ ಥರ ಇರುತ್ತೆ ನೋಡಿ. ಚಿಕ್ಕ ಮಕ್ಕಳೆಲ್ಲ ಹಾಕೋರೆ. ನನ್ನ ಮಗಳು ನಮ್ಮ ಅಮ್ಮ ಸ್ವಾಮಿ ಹತ್ರ ಕುಂತವ್ರು ನೋಡಿ. ಅವ್ರು ನನ್ನ ಮಗಳು ಇನ್ನೂ ಅವರು ಎಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ದೇವ್ರ ಪೂಜೆ ಮಾಡ್ತಾ ಇದ್ದಾರೆ. ನನ್ನ ಮಗಳು ಸುಮ್ಮನೆ ತಿಂತಾ ಇದ್ದಾಳೆ, ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ನೀವು. ನನ್ನ ಮಗಳು ತಿಂತಾ ಇದ್ದಾಳೆ. ಅದ್ರ ಚಿಕ್ಕ ಮಕ್ಳು ಗೊತ್ತಾಗೋದಿಲ್ಲ ಅಲ್ಲ. ಅವರು ಅದೇ ಗಣಪತಿ ಇನ್ನೇನೋ ಇಡ್ತಾರಂತೆ, ಆ ಥರ ಇಡ್ತಾ ಇದ್ದಾರೆ. ನನ್ನ ಮಗಳು ತಿಂತಾ ಇದ್ದಾಳೆ, ಆದರೂ ಏನಾಗಲ್ಲ ಅಂತ ಸುಮ್ಮನೆ ಆದರು. ಮತ್ತು ಎಲ್ಲ ಆಯಿತು. ಈಗ ಊಟ ಮಾಡ್ತಾ ಇದ್ದಾರೆ. ಮತ್ತು ಎಲ್ಲರೂ ಇದ್ದರೆ ಇಲ್ಲಿ ಡಿಸ್ಟರ್ಬ್ ಆಗುತ್ತೆ ಅಂತ ನಾವು ಹೋದ್ವಿ. ನಮ್ಮ ಅಕ್ಕ, ನಮ್ಮ ಭಾವ ಮತ್ತು ನಮ್ಮ ಯಜಮಾನ್ರು ಅವರೇ ಇಡ್ತಾಯಿದ್ರು ಊಟ. ನಾವೆಲ್ಲರೂ ಅಲ್ಲಿ ಹೋಗಿ ಗಿಡದ ಹತ್ರ ಕುಂತಿದ್ವಿ. ಅಡುಗೆ ಮಾತ್ರ ತುಂಬ ಚೆನ್ನಾಗಾಯಿತು, ಏನೂ ಉಳ್ಕೊಂಡಿಲ್ಲ, ಎಲ್ಲ ಖಾಲಿ ಆಯಿತು, ಎಲ್ಲರಿಗೂ ಆಯಿತು. ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿದ್ರು. ತುಂಬ ಚೆನ್ನಾಗಾಗಿದೆ ಅಡುಗೆ ಅಂತ ಹೇಳಿದ್ರು. ತುಂಬ ಖುಷಿ ಆಯಿತು. ನೋಡ್ತಾ ಇರ್ಬೋದು. ಈಗ ಇವರೆಲ್ಲ ಊಟ ಮಾಡಿದ್ದಾದ್ಮೇಲೆ ನಾವು ಊಟ ಮಾಡಿ, ಸಾಂಬಾರೆಲ್ಲ ಊಟ ಮಾಡಿದ್ದಾದ್ಮೇಲೆ ನಾವು ಊಟ ಮಾಡೋದು. ಊಟ ಮಾಡಿ ಯಾರಾದರೂ ಬಂದವರಿಗೆ ಅವ್ರಿಗೂ ಊಟ ಇಟ್ಟು ಇನ್ನು ಇಷ್ಟಕ್ಕೆಲ್ಲ ಮುಗೀತು. ಇನ್ನೆಲ್ಲ ಇಷ್ಟಕ್ಕೆಲ್ಲ ಮುಗ್ದು ಪಕ್ಕದಲ್ಲೇ ಚೆಂಡು ಹೂವಿನ ತೋಟ ಇತ್ತು, ನೋಡೋಕೆ ತುಂಬ ಚೆನ್ನಾಗಿತ್ತು. ಮತ್ತು ಅವ್ರನ್ನ ಕೇಳಿ ಒಳಗೆ ಹೋದ್ವಿ. ಹೋಗ್ರಿ ವಿಡಿಯೋ ಮಾಡ್ಕೊಳ್ರಿ ಅಂತಂದರು. ಅಲ್ಲೇ ಒಂದು ಶಾರ್ಟ್ ವಿಡಿಯೋ ಮತ್ತು ಫೋಟೋಗಳೆಲ್ಲ ತೆಕ್ಕೊಂಡು ವಿಡಿಯೋ ಮಾಡಿದೆ. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಹೀಗಿತ್ತು. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನಮ್ಮ ಅಮ್ಮವ್ರ ಮನೆ ಹಾಕೋಣ ಬೇಡ ಅಂತ ಕಮೆಂಟ್ ಮಾಡಿ. ನಾವು ಊರಿಗೆ ನಮ್ಮ ಅಮ್ಮವ್ರ ಮನೆಗೆ ಹೋಗದೆ ನಾವು ಒಂದು 3 ವರ್ಷ ಆಗಿತ್ತು. ಹಾಗಾಗಿ ಇವಾಗ ಹೋಗಿದ್ದಕ್ಕೆ ಏನೋ ಒಂಥರ ಫೀಲ್, ತುಂಬ ಚೆನ್ನಾಗಿತ್ತು. ಆದರೆ ಒಂದು 3 ದಿನ ಇದ್ದು ಮತ್ತೆ ಬಂದ್ವಿ ವಾಪಸ್ ಮನೆಗೆ. ಅಲ್ಲಿ ಎಡಿಟ್ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ಇಲ್ಲಿ ಮನೆಗೆ ಬಂದಾಗ ಎಡಿಟ್ ಮಾಡ್ತಾಯಿದ್ದೀನಿ. ಮತ್ತು ಇನ್ನು ಎಷ್ಟು ದಿನ ಆಗುತ್ತೋ ಹೋಗೋದು ಗೊತ್ತಿಲ್ಲ. ಹಾಗಾಗಿ ಇವತ್ತಿನ ವಿಡಿಯೋ ಹೀಗಿತ್ತು. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಮರೀದೆ ಕಮೆಂಟ್ ಮಾಡಿ. ಹಾಗೆ ನಾಳೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಫ್ರೆಂಡ್ಸ್. ಬಾಯ್.